ಕನ್ನಡ ಪರ ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳೆಲ್ಲ ಕೂಡ ಇವತ್ತು ತಮ್ಮ ಹಕ್ಕುಗಳ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಇವತ್ತು ಮೊನ್ನೆ ತಾನೇ ತಾವೆಲ್ಲ ಕೂಡ ಗಮನಿಸಿದ್ವಿ, ರಾಜ್ಯ ಬಜೆಟಲ್ಲೂ ಕೂಡ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಒಂದು ಸಿಲ್ಕ್ ಪಾರ್ಕನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಕೂಡ ಗಮನಿಸಿದ್ವಿ. ನೂರಾರು ಕೋಟಿ ಹಣವನ್ನು ಹಾಕಿ ಅಲ್ಲಿರ್ತಕ್ಕಂಥ ರೈತರ ಮಾನ ಪ್ರಾಣ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಶಿಡ್ಲಘಟ್ಟಕ್ಕೆ ಸಿಲ್ಕ್ ಪಾರ್ಕ್ ಅಂತಕ್ಕಂಥದ್ದನ್ನು ಮತ್ತು ಏನು ಶ್ರೀನಿವಾಸಪುರಕ್ಕೆ ಮಾವಿನ ಹಣ್ಣಿನ ಆ ಒಂದು ಇಡೀ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗಬೇಕು. ಚಿಕ್ಕಬಳ್ಳಾಪುರಕ್ಕೆ ರೈತರ ಹಾಲನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿ ಆ ಭಾಗದ ಎಲ್ಲ ರೈತರು ಕೂಡ ಸಮೃದ್ಧಿಯಿಂದ ಬದುಕಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರಗಳ ಒಂದು ಜವಾಬ್ದಾರಿ ಕೂಡ ಆಗಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನಾವೆಲ್ಲ ಕೂಡ ಇವತ್ತು ಯೋಚನೆ ಮಾಡಬೇಕಾಗಿದೆ. ನೂರಾರು ಕೋಟಿ ಹಣವನ್ನು ಹಾಕಿ ಸಿಲ್ಕ್ ಪಾರ್ಕನ್ನು ಮಾಡಿರ್ತಕ್ಕಂಥದ್ದು ಆ ಭಾಗದ ರೈತರು ಏನು ಕೃಷಿಗೆ ಮತ್ತು ರೇಷ್ಮೆಗೆ ಅವಲಂಬಿತರಾಗಿರ್ತಕ್ಕಂಥ ಕುಟುಂಬಗಳು ರೈತರೇನಿದ್ದಾರೆ ಆ ಭಾಗದಲ್ಲಿ ಎಲ್ಲ ಕೂಡ ಬೆಳೆದ್ರೆ ಮಾತ್ರನೇ ಕೃಷಿ ಪಾರ್ಕು ಮತ್ತು ಸಿಲ್ಕ್ ಪಾರ್ಕು ಕೂಡ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಭೂಮಿಗಳೆಲ್ಲ ಕೂಡ ಕಳ್ಕೊಂಡಾದ್ಮೇಲೆ ಯಾವ ರೈತನೂ ಕೂಡ ನೆಮ್ಮದಿಯಿಂದ ಬದುಕಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾವ ರೈತನೂ ಕೂಡ ಇಡೀ ರೇಷ್ಮೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಿಲ್ಕ್ ಪಾರ್ಕ್ ಇಟ್ಕೊಂಡು ಕೂಡ ನಾವು ಆಳ್ಕೊಪ್ಪೆಯಾಗಿ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ನಿರ್ಮಾಣ ಆಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಸರ್ವೇ ಸಾಮಾನ್ಯವಾಗಿ ಬದುಕಿದ್ರೆ ಮಾತ್ರನೇ ಈ ದೇಶ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಕೂಡ ಜನಪ್ರತಿನಿಧಿಗಳು, ಆಳುವ ಸರ್ಕಾರಗಳು ಕೂಡ ಇಡೀ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಭಾರಿ ದೊಡ್ಡದಾಗಿ ಭಾಷಣಗಳನ್ನು ಮಾಡ್ತೀವಿ. ಆದರೆ ಭಾಷಣಗಳು ಮಾತ್ರ ಸೀಮಿತ ಆಗಿದೆ. ಅವರ ಅಭಿವೃದ್ಧಿ ಮತ್ತು ಅವರ ಕುಟುಂಬ ಪೋಷಣೆ ಮತ್ತು ನೆಮ್ಮದಿಯಿಂದ ಈ ದೇಶದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಬೇಕಾದ್ರೆ ಆ ಭಾಗದ ರೈತರ ಭೂಮಿ ಉಳ್ಕೋಬೇಕಾಗುತ್ತೆ. ಆ ಉಳ್ಕೊಂಡಾಗ ಮಾತ್ರನೇ ಇವೆಲ್ಲ ಕೂಡ ನಮಗೆಲ್ಲ ಕೂಡ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಇವತ್ತು ಮನಮೋಹನ್ ಸಿಂಗ್ ಅವರು ಕೇಂದ್ರದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೂ ಸ್ವಾಧೀನ ಮಾಡುವಂಥ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನು ಕೂಡ ತಂದಿದ್ದಾರೆ. ಆ ನಿಯಮಗಳೇನೆಂದರೆ, ಯಾವ ರೈತ ಭೂಮಿಯನ್ನು ಕೊಡಕ್ಕೆ ಒಪ್ಪಿಗೆ ಕೊಟ್ಟರೆ ಮಾತ್ರನೇ ಆ ಸ್ವಾಧೀನ ಮಾಡ್ಕೋಬೇಕು ಅಂತಕ್ಕಂಥ ನಿಯಮ ಕೂಡ ಇದೆ. ಇವತ್ತು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಎರಡೂ ಕೂಡ ಜಂಟಿಯಾಗಿ ತಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ರೆ ಮಾತ್ರನೇ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ರೈತರು, ಸಾರ್ವಜನಿಕರು ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಕೂಡ ಯೋಚನೆ ಮಾಡಬೇಕು. ಇವತ್ತು ಏನು ಭೂ ಸ್ವಾಧೀನ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ 1 ರಿಂದ 4 ಪಟ್ಟು ಹಣವನ್ನು ಕೊಟ್ಟು ಆ ರೈತನ ಒಪ್ಪಿಗೆ ತಗೊಂಡ್ರೆ ಮಾತ್ರ ನೀವೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ನಿಯಮ ಮಾಡಿರ್ತಕ್ಕಂಥ ತಾವು ತಮ್ಮ ನಿಯಮಗಳನ್ನೇ ತಾವು ಉಲ್ಲಂಘನೆ ಮಾಡಿ ಇವತ್ತು ಬೈರಾಗೌಡ ತೋರಿಸ್ಕೊಟ್ರು. ಏನು ಎಷ್ಟು ಜನ ಆ ಭಾಗದಲ್ಲಿ ನಾವು ರೈತರು ಭೂಮಿ ಕೊಡೋದಿಲ್ಲ ಅಂತಕ್ಕಂಥದ್ದು ಬಂದ್ಕೊಟ್ರು ಕೂಡ ಬಲವಂತವಾಗಿ ಆ ಭೂಮಿಗಳನ್ನು ಕಸಿದುಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದು ದೌರ್ಜನ್ಯದ ಸಂಕೇತ ಆಗ್ತದೆ ವಿನಃ ಪ್ರೀತಿಯ ಸಂಕೇತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಾವು ಕೂಡ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಏನಂದರೆ, ಇವತ್ತು ತಾವೆಲ್ಲ ಕೂಡ ಗಮನಿಸಿದ್ವಿ, ದಿಬ್ಬೂರಹಳ್ಳಿ ಏರಿಯಾ ಇರ್ತಕ್ಕಂಥ ಸಾಕಷ್ಟು ಭೂಮಿಗಳು ಕೂಡ ಆ ಕಡೆ ಆ ಭೂಮಿಗಳಲ್ಲಿ ಫಲವತ್ತಾದಂಥ ಬೆಳೆಗಳು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂದರೆ, ಆ ಭಾಗದ ಮಣ್ಣು ಮತ್ತು ಆ ಭಾಗದ ರೈತರು ಕೂಡ ಕೃಷಿಯೇತರ ಬೆಳೆಗಳನ್ನು ತೆಗೆದುಕೊಳ್ಳೋಕ್ಕಾಗದೇ ಇರೋದ್ರಿಂದ ನೀವು ಕೈಗಾರಿಕೆಗಳು ಸ್ಥಾಪನೆ ಮಾಡಲೇಬೇಕು ಅಂತಕ್ಕಂಥದ್ದು ಏನಾದರೂ ತಮ್ಮ ಅಭಿಪ್ರಾಯ ಇದ್ದರೆ, ಏನು ಕೃಷಿಯೇತರ ಭೂಮಿಗಳು ಏನು ಇವತ್ತು ದಿಬ್ಬೂರಹಳ್ಳಿ ಕಡೆ ಇರ್ತಕ್ಕಂಥದ್ದು ಇವತ್ತು 100 ಎಕರೆ ಭೂಮಿ ಇದೆ. ಆ 100 ಎಕರೆ ಭೂಮಿಯನ್ನು ಸರ್ಕಾರ ಸ್ವಾಧೀನ ಮಾಡ್ಕೊಳ್ಳೋ ಮುಖಾಂತರ ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಕೊಂಡ್ರೆ ಆ ಭಾಗದ ರೈತರು ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಭಾಗದ ಕೃಷಿಯ ಮೇಲೆ ಆಧಾರಿತವಾದಂಥ ರೈತರೇನಿದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಆಗ್ತದೆ. ಮೊನ್ನೆ ನಾವು ಯತೀಶ್ ಅಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಆ ಭಾಗ ನಡುವಿನಾಯಕನಹಳ್ಳಿ ಮತ್ತು ಸುತ್ತಮುತ್ತಲು
ಹಳ್ಳಿಗಳಿಗೆ ನಾವು ನೋಡ್ಕೊಂಬರಕ್ಕೆ ಹೋಗಿದ್ದೀವಿ ಈ ಭೂಮಿಗಳನ್ನ. ನೋಡಿದ್ರೆ ನಿಜವಾಗ್ಲೂ ಕೂಡ ನಮಗೆಲ್ಲ ಒಂದು ಕಡೆ ನೋವಾಗೋದೇನೆಂದ್ರೆ, ಒಳ್ಳೆ ಸಮೃದ್ಧವಾದಂಥ ಆ ದ್ರಾಕ್ಷಿ ಇದೆ, ರೇಷ್ಮೆ ಇದೆ, ಆಮೇಲೆ ತರಕಾರಿ ಬೆಳೀತಾ ಇದ್ದಾರೆ, ಟೊಮಾಟೊ ಬೆಳೀತಾ ಇದ್ದಾರೆ. ಅದೇ ಭೂಮಿಗಳಲ್ಲಿ ಆ ರೈತರು ಕೂಡ ಸ್ವಂತ ಮನೆಗಳನ್ನ ಕಟ್ಕೊಂಡು ಇಡೀ ಕುಟುಂಬಗಳನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತೀವಿ. ಆ ಮಕ್ಕಳು ಕೂಡ ಅಲ್ಲಿಂದನೇ ಶಾಲೆಗಳು ಮುಖಾಂತರ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ, ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪರಮಶಿವಯ್ಯ ವರದಿಯನ್ನು ಜಾರಿ ಮಾಡಿ ಅಂತ ಎಚ್.ಎನ್. ವ್ಯಾಲ್ಯೂನು ಕೇಳಿಲ್ಲ, ಕೆ.ಸಿ. ವ್ಯಾಲ್ಯೂನು ನಾವು ಕೇಳಿಲ್ಲ. ಆವತ್ತು ನಮ್ಮ ಹೋರಾಟ ಕೂಡ ಎಚ್.ಎನ್. ವ್ಯಾಲ್ಯೂ ವಿರುದ್ಧನೂ ಇತ್ತು, ಕೆ.ಸಿ. ವ್ಯಾಲ್ಯೂ ವಿರುದ್ಧನೂ ಇತ್ತು. ಆವತ್ತು ಕೂಡ ನಮ್ಮನ್ನು ಅರೆಸ್ಟ್ ಮಾಡಿದ್ರು. ನಮಗೆಲ್ಲ ಕೂಡ ಗೊತ್ತಿದೆ, ಬಚ್ಚೇಗೌಡರಾಗಿರ್ಲಿ, ಕೆ.ವಿ.ಎನ್. ಆಗಿರ್ಲಿ, ನಾವೇ ಆಗಿರ್ಲಿ, ಎಲ್ಲ ಕೂಡ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಎಲ್ಲರೂ ಕೂಡ ಅರೆಸ್ಟ್ ಮಾಡಿ ಎತ್ಕೊಂಡೋಗಿ ಎಸ್.ಪಿ. ಆಫೀಸ್ ಗ್ರೌಂಡ್ ಅಲ್ಲಿ ಹಾಕಿದ್ರು. ನಾವೆಲ್ಲ ಕೂಡ ಎಚ್.ಎನ್. ವ್ಯಾಲ್ಯೂ ವಿರುದ್ಧ ಅವತ್ತೇ ಮಾತಾಡಿದ್ದೀರಿ. ದುರಂತ ಏನಾಗಿದೆ ಅಂದ್ರೆ, ತಮ್ಗೆಲ್ಲ ಕೂಡ ಗೊತ್ತಿದೆ, ಇದೇ ಸ್ಥಳದಲ್ಲಿ ಅವತ್ತು ಪತ್ರಕರ್ತರ ಭವನ ಇರ್ಲಿಲ್ಲ. ಇಲ್ಲಿ 64 ದಿವಸ ಇಲ್ಲಿ ಏಕಕಾಲದಲ್ಲಿ 12 ದಿವಸ ಕಾಲ ಧರಣಿ ಮಾಡಿದಾಗ ಈ ಭಾಗದ ಶಾಸಕ ಏನಿದಾರೋ ಅವರು ಆ ಸ್ಟೇಜ್ ಮೇಲೆ ಹ್ಯಾಂಕರ್ ಇದ್ರು, ಹ್ಯಾಂಕರ್ ಆಗಿ ನಿರ್ವಹಿಸಿದ್ರು. ನಗರಜನ ಇವತ್ತಿನ ಶಾಸಕರು ಆವತ್ತು 64 ದಿನ ಏಕಕಾಲದಲ್ಲಿ ಧರಣಿ ಮಾಡಿದಾಗ ಇದೇ ಶಾಸಕರು ಅವತ್ತು ಹ್ಯಾಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಪರಮಶಿವಯ್ಯ ವರದಿ ಬಗ್ಗೆ ಅವರೇ ಮಾತಾಡಿದ್ದಾರೆ, ಅವರೇ ಎಲ್ಲರೂ ಕೂಡ ಮೋಟಿವೇಶನ್ ಮಾಡಿದ್ದಾರೆ. ಇವತ್ತು ಮೋಟಿವೇಶನ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಅವಕಾಶ ಕೂಡ ಸಿಕ್ಕಿದೆ, ಮಾತಾಡಬೇಕು. ಆಮೇಲೆ ಎಲ್ಲ MLAಗಳು ಕೂಡ ಪರಮಶಿವಯ್ಯ ವರದಿ ಬಗ್ಗೆ ಅನುಮತಿ ಅಂತ ಕೂಡ ಧರಣಿಗೆ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಧರಣಿಯಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಜನನೇ ಇವತ್ತು ಪರಮಶಿವಯ್ಯ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ನಾವೇನು ಮಾತಾಡೋದು? ಇದೇ MLA ಅವರು ಹೇಳೋರಲ್ಲ, ಅಧಿವೇಶನದಲ್ಲಿ ಯಾವುದೇ ಇದೆ. ಪರಮಶಿವಯ್ಯ ಅವ್ರನ್ನ ಮತ್ತು ವಿಜ್ಞಾನಿಗಳನ್ನೆಲ್ಲ ಕರೆಸಿ ಆ KIB ಸಮುದಾಯ ಭವನದಲ್ಲಿ ನಾವು ಒಂದು ಸೆಮಿನಾರ್ ಕೂಡ ಮಾಡಿದ್ವಿ. ಸೆಮಿನಾರ್ ಮಾಡಿದ್ದೇನು, ಎಚ್.ಎನ್. ವ್ಯಾಲಿ ಮತ್ತು ಕೆ.ಸಿ. ವ್ಯಾಲಿಯಿಂದ ಸಾರ್ವಜನಿಕವಾಗಿ ರೈತರಿಗಾಗಿರ್ಲಿ, ಭೂಮಿಗಾಗಿರ್ಲಿ ತೊಂದರೆನೇ ಇದೆ, ಆರೋಗ್ಯ ಕೆಡ್ತದೆ ಅಂತಕ್ಕಂಥ ಉದ್ದೇಶಗಳು ಇಟ್ಕೊಂಡೇನೆ ಅವತ್ತು ಕೂಡ ಮಾತಾಡಿದ್ರು. ದುರಂತ ಏನಾಯ್ತು, ಆವತ್ತಿನ ಕಾಲಘಟ್ಟ ಇಲ್ಲಿ ಯಾರ್ಯಾರು ಧರಣಿ ಮಾಡಿದ್ರು ಅವರೆಲ್ಲ ಕೂಡ ಎಚ್.ಎನ್. ವ್ಯಾಲಿ, ಕೆ.ಸಿ. ವ್ಯಾಲಿ ಪರವಾಗಿ ಇತ್ತು. ಹೀಗಾಗಿ ಇವತ್ತು ಈ ಸ್ಥಿತಿ ಬಂದು ನಿಂತಿದೆ. ಮತ್ತು ಇವತ್ತು ಅಧಿಕಾರ ಹಿಂದಿರ್ತಕ್ಕಂಥವರು ಪೂರ್ಣ ಹಂತದ ಸಂಸ್ಕರಣ ಆಗಬೇಕು ಅಂತಕ್ಕಂಥದ್ದನ್ನು ಮಾತಾಡೋಕೆ ಶುರು ಮಾಡಿದ್ದಾರೆ. ನಾವು ಆವತ್ತಿನ ಕಾಲಘಟ್ಟದಲ್ಲಿ ಇದನ್ನೆಲ್ಲ ಕೂಡ ಮಾತಾಡ್ತೀವಿ. ಸಂದರ್ಭ ರಾಜಕೀಯ ಇವರ ಸ್ವಾಯತ್ತ ಶಕ್ತಿಗೋಸ್ಕರ ಆ ಭೂಮಿಗಳೇ ಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದಾಗ ಇದು ನಿಜವಾಗ್ಲೂ ಕೂಡ ಸರ್ಕಾರ ರೈತರು ಹುಡುಕ್ತಕ್ಕಂಥದ್ದಲ್ಲ, ರೈತರ ಮೇಲೆ ದೌರ್ಜನ್ಯ ಮಾಡಿ ಆ ಭೂಮಿಗಳನ್ನು ಕಸಿದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ದಯವಿಟ್ಟು ನಾನು ರಾಜ್ಯ ಸರ್ಕಾರ ಮೇಲೆ ವಿನಂತಿ ಮಾಡ್ಕೊಂಡಿದ್ದೇನೆ ಅಂದ್ರೆ, ನಮ್ಮದು ದೌರ್ಜನ್ಯದ ಒತ್ತಾಯ ಅಲ್ಲ, ವಿನಂತಿ. ದಯವಿಟ್ಟು ಈ ಭಾಗದ ರೈತರು ಉಳ್ಕೋಬೇಕು. ಆ ಭಾಗದ ಎಲ್ಲಿ ಬೆಳೆ ಹಿಡದೇ ಇರ್ತಕ್ಕಂಥ ಸ್ಥಳಗಳಿದ್ದಾವೋ ಅಂತ ಕಡೆ ಕೃಷಿಯೇತರ ಭೂಮಿಗಳನ್ನು ತೆಗೆದುಕೊಂಡು ನೀವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಈ ಭಾಗದ ರೈತರ ಮಕ್ಕಳಿಗೂ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಅದೇ ದೃಷ್ಟಿಯಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 16ನೇ ತಾರೀಕಿನಿಂದ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ಮಾನವ ಹಕ್ಕುಗಳ ಎಲ್ಲ ಕೂಡ ಹೋರಾಟ ಮಾಡ್ತಾ ಇದೆ. ನಿರಂತರವಾಗಿ ಅದು ಯಶಸ್ವಿ ಆಗೋವರೆಗೂ ಕೂಡ ಜನಸಂಘ ಸಮಿತಿ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ.